Hello everyone, welcome to Sanmargaha classes. Let us see question number 20 of chapter Some Natural Phenomenon. How does lightning occur? Explain. Lightning ಹೇಗೆ ಆಗುತ್ತೆ explain ಮಾಡಿ ಅಂತ ಕೇಳಿದ್ದಾರೆ. The process of electric discharge between clouds and earth or between two different clouds causes lightning. ಇಲ್ಲಿ electric discharge between clouds and the earth or between two different clouds ಅದನ್ನ ಏನಂತ ಕರಿತೀವಿ ಅದು ಎಲೆಕ್ಟ್ರಿಕ್ ಡಿಸ್ಚಾರ್ಜ್ಗೆ ಈ ತರ ಎಲೆಕ್ಟ್ರಿಕ್ ಡಿಸ್ಚಾರ್ಜ್ ಆಗುತ್ತೆ ಅದನ್ನ ಲೈಟ್ನಿಂಗ್ ಅಂತ ಕರೆದಿರ್ತೀವಿ. Electric charges gets transferred from a cloud to cloud and cloud to earth. ಇಲ್ಲಿ ಏನಾಗುತ್ತೆ ಡ್ಯೂರಿಂಗ್ thunderstorm positive charges are accumulated near the upper clouds, whereas negative charges accumulated near lower edges of clouds. ಅಲ್ವಾ ಇಲ್ಲಿ ಪಾಸಿಟಿವ್ ಚಾರ್ಜಸ್ ಎಲ್ಲ ಅಕ್ಯುಮಿಲೇಟ್ ಆಗುತ್ತೆ, ಇಲ್ಲಿ ನೆಗೆಟಿವ್ ಚಾರ್ಜಸ್ ಅಕ್ಯುಮಿಲೇಟ್ ಆಯ್ತು. ಈಗ ವೆನ್ ದ ಅಕ್ಯುಮಿಲೇಷನ್ ಆಫ್ ಚಾರ್ಜಸ್ ಬಿಕಮ್ಸ್ ವೆರಿ ಲಾರ್ಜ್, ಯಾವಾಗ ಈ ಅಕ್ಯುಮಿಲೇಷನ್ ಜಾಸ್ತಿ ಆಗ್ತದೆ, the charges move rapidly producing a bright light and sound. ಇಲ್ಲೇನಾಗುತ್ತೆ ಅರ್ತ್ ಸರ್ಫೇಸ್ ಅಲ್ಲೂ ಚಾರ್ಜಸ್ ಅಕ್ಯುಮಿಲೇಟ್ ಆಗಿರುತ್ತೆ. ಸೊ ದೀಸ್ ನೆಗೆಟಿವ್ ಚಾರ್ಜಸ್ ಅಟ್ರಾಕ್ಟೆಡ್ ಟುವರ್ಡ್ ದಿಸ್ ಪಾಸಿಟಿವ್ ಚಾರ್ಜ್, ಇಲ್ಲಿ ರ್ಯಾಪಿಡ್ ಮೂವ್ಮೆಂಟ್ ಆಫ್ ದಿಸ್ ಚಾರ್ಜಸ್ ಆಗುತ್ತೆ. ಇವನ್ ದೋ ಏರ್ ಇಸ್ ಬ್ಯಾಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ, ಇದು ರೆಸಿಸ್ಟ್ ಮಾಡಕ್ಕೆ ಫೇಲ್ ಆಗುತ್ತೆ. ಸೊ ಇಲ್ಲಿ ಲೈಟ್ ಆರ್ ಚಾರ್ಜ್ ಡಿಸ್ಚಾರ್ಜ್ ಆಗುತ್ತೆ. ಎಲೆಕ್ಟ್ರಿಕ್ ಚಾರ್ಜ್ ಇಸ್ ಡಿಸ್ಚಾರ್ಜ್. ಇದನ್ನ ಏನಂತ ಕರಿತೀವಿ? ಲೈಟ್ನಿಂಗ್ ಅಂತ ಕರಿತೀವಿ. ಅದು ದೊಡ್ಡ ಸೌಂಡ್ ಅನ್ನ ಕೂಡ ಉಂಟು ಮಾಡುತ್ತೆ. ದಿಸ್ ಈಸ್ ಹೌ ಲೈಟ್ನಿಂಗ್ occurs. Thank you.